ನಮಸ್ಕಾರ ಕಣಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ಥರ ಏನಾದರೂ ಕಾಮಿಡಿ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ವಿಡಿಯೋ ಶುರು ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಥರ ತಿಳಿಸ್ತೀನಿ ಅಂತ ಹೇಳ್ತಾ ನಮಸ್ಕಾರ ಕಣಕ. ಈ ವಿಡಿಯೋ ನಿಮಗದು ಒಂಥರ ಇದು ಮಾಡಲಿ ಅಂತ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ, ಹೀಗೆ ಮಾಡ್ತೀನಿ ಅಂತ ಕೇಳಿದ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಮ್ಯಾಟರ್ಗೆ ಹೋಗ್ಬಿಡೋಣ. ದ ಫೇಕ್ ಸೂಪರ್ ಪವರ್ ಸಿರಪ್ ಅಂತ ಇದ್ರದ್ದು ಹೆಸರು. ಓಕೆ, ವಿಷಯ ಏನು ಅಂದರೆ, ರಾಜ ಒಂದು ಬಾಟಿನಲ್ಲಿ ಕೆಂಪು ನೀರನ್ನು ತುಂಬಿಸಿ ಇದನ್ನು ಕುಡಿದರೆ ಸೂಪರ್ ಮ್ಯಾನ್ ತರಹ ಶಕ್ತಿ ಬರುತ್ತೆ ಎಂದು ಕುಮಾರ್ ಮತ್ತು ಸೋಮುಗೆ ನಂಬಿಸ್ತಾನೆ. ಇದು ಮೇನ್ ಪ್ಲಾಟ್. ಅದು ಹೆಂಗೆ ನಂಬಿಸ್ತಾನೆ, ಅದು ಹೆಂಗೆ ಮಾಡ್ತಾರೆ, ಅದೇನು ವರ್ಕ್ ಆಗುತ್ತೆ, ಅದು ಸೂಪರ್ ಪವರ್ ಆಯ್ತಾ ಇಲ್ಲ ಬೇರೆದಾಯ್ತಾ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ಅಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಅದರಲ್ಲಿ ರಾಜು, ಇನ್ನೊಬ್ಬ ಕುಮಾರ್, ಇನ್ನೊಬ್ಬ ಸೋಮು ಅಂತ. ರಾಜು ಅಂದರೆ ಅವನು ಫ್ರಾಡ್ ಸೈಂಟಿಸ್ಟ್ ಅಂತ. ವಿದೇಶದಿಂದ ಶಕ್ತಿವರ್ಧಕ ತಂದಿದ್ದಾನೆ ಎಂದು ಬಿಲ್ಡಪ್ ಕೊಡ್ತಾನೆ ಅಷ್ಟೇ. ಕುಮಾರ್ ಇವನು ನರ್ವಸ್ ಟೆಸ್ಟರ್ ಅಂತ. ಶಕ್ತಿ ಬಂದ ಮೇಲೆ ತಾನು ಗಾಳಿಯಲ್ಲಿ ಹಾರಬಹುದು ಎಂದು ನಂಬುತ್ತಾನೆ, ಗೊತ್ತಾ ಹಾಗೆ. ಸೋಮು ದ ಫುಡ್ಡಿ ಎಕ್ಸ್ಪರ್ಟ್ ಇವನು. ಓಕೆ, ಈ ಸಿರಪ್ ಕುಡಿದರೆ ಹಸಿವು ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ ಅನ್ನೋ ಚಿಂತೆ ಇವನದ್ದು. ಸೊ ಹೀರೋ ಯಾರು? ಸೋಮು. ಹೀರೋ ಇಸ್ ಸೋಮು. ಓಕೆ, ಸೊ ಈಗ ಶುರು ಮಾಡೋಣ. ರಾಜ ಮೆಡಿಸಿನ್ ಪರೀಕ್ಷೆ ಮಾಡುತ್ತಾನೆ. ಇದು ಕುಡಿದರೆ ಗೋಡೆ ದಾಟಬಹುದು, ಮರಣ ಕೈಯಲ್ಲಿ ಎತ್ತಬಹುದು ಎಂದು 5 ನಿಮಿಷಗಳ ಕಾಲ ಸುಳ್ಳು ಹೇಳುವ ದೃಶ್ಯ. ಓಕೆ, ನನ್ನ ಮುಂದೆ ಒಂದು ಯಾರು ರಾಜು ಅಂತ ಮೆಡಿಸನ್ ಅಂತ ಮಿಕ್ಸ್ ಮಾಡ್ತಿರ್ತಾರೆ ನೋಡಿ. ಇದು ಯಾರ ಹತ್ರ ಕುಡಿದರೆ ಏನಾಗುತ್ತೆ ಗೊತ್ತಾ ನಿಮಗೆ? ಗೋಡೆನ ದಾಟ್ಕೊಂಡು ಹೋಗ್ಬೋದು, ಮತ್ತು ಮರಣ ಕೈಯಲ್ಲೇ ಹತ್ತು ಬರೋದು ಅಂತ, ಅಷ್ಟು ಶಕ್ತಿ ಬರುತ್ತೆ ಅಂತ ಇದರಲ್ಲಿ ನಾನು ಟೆಸ್ಟ್ ಮಾಡೋ ಪಕ್ಕ ಆಗುತ್ತೆ ಅಂತ ಹೇಳಿದ್ದಾನೆ. ಓಕೆ, ಕುಮಾರ್ ಮೊದಲು ಕುಡಿಯುತ್ತಾನೆ. ಅವನಿಗೆ ಶಕ್ತಿ ಬಂದಿದೆ ಎಂದು ರಾಜು ನಂಬಿಸಲು ಅದನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಸಣ್ಣ ಕಲ್ಲನ್ನು ಎತ್ತಿರೋರು ನೀನು ಹಿಮಾಲಯ ಎತ್ತಿದ್ದೀಯ ಎಂದು ಬಿಲ್ಡಪ್ ಕೊಡ್ತಾನೆ. ಇದೇನೋ ಇದು ಹಿಮಾಲಯಲ್ಲಿ ಕಲ್ಲಲ್ಲಿ ಅವ್ನಿಗೆ ಗೊತ್ತಾಗಲ್ವ ಡಿಫ್ರೆನ್ಸ್ ಅಂತ. ಮೂವಿನ ನೋಡಬೇಕು, ವಿಡಿಯೋ ಆಗಿ ನೋಡಬೇಕು, ಕಾರ್ಟೂನ್ ನೋಡಬೇಕು, ಸೀರಿಯಲಾಗಿ ನೋಡಬೇಕು. ಇದು ನಂಬ್ತೀನಿ, ಇಷ್ಟ ಆಗುತ್ತೆ ನನ್ನ ಉತ್ತರ. ಓಕೆ, ಹಿಂಗೆ ಹೇಳ್ತಾರಲ್ಲ ಯಾರಾದರೂ, ನಾನು ರಿಯಾಕ್ಷನ್ ಮಾಡೋದ್ನಲ್ಲ, ಅದ್ಯಾರೋ ನಿಮ್ಗೆ ಹಂಗಾಗಿದ್ದರೆ, ನಿಮ್ಗೆ ಏನಾದರೂ ಹಂಗೆ ಬಂದಿದ್ದರೆ ನಾನು ಹೇಳೋದು, ಮೂವಿನ ಮೂವಿ ಥರ ನೋಡಿ, ಸೀರಿಯಲ್ ಥರ ನೋಡಿ, ಇಲ್ಲ ಇದನ್ನ ವಿಡಿಯೋ ಥರ ನೋಡಿ, ನಿಮ್ಮ ಪರ್ಸ್ಪೆಕ್ಟಿವ್. ಓಕೆ, ಸೋಮು ಸಿರಪ್ ಕುಡಿದು ನನಗೆ ಗೋಡೆ ದಾಟೋದು ಬೇಡ, ಈ ಮುದ್ದಿನಂತ ಅಪ್ಪಲ ಕರೆಯೋಕ್ಕೆ ಬರುತ್ತಾ ಎಂದು ಕೇಳಿ ಕಾಪಾಡಿ ಮಾಡುವುದು. ಇವನು ಸಿಂಪಲಾಗಿ ಎಷ್ಟು ಅಂದರೆ, ನಾನು ಗೋಡೆ ದಾಟೋದು ಬೇಡ, ಮರ ಹತ್ತೋದು ಬೇಡ, ಏನೋ ಬೇಡ, ಪೂರಿಗೆ ಹತ್ಬೋದಾ ಅಂತ ಕೇಳ್ತಿದ್ದಾನೆ. ನಿಜವಾದ ಪೊಲೀಸ್ ಅಥವಾ ಯಾರಾದರೂ ಬಲಿಷ್ಠ ವ್ಯಕ್ತಿ ಬರುತ್ತಾರೆ. ರಾಜು ಅವನ ಮೇಲೆ ಈ ಶಕ್ತಿಯನ್ನು ಪ್ರಯೋಗಿಸಲು ಹೋಗಿ ಪೆಟ್ಟು ತಿನ್ನುವುದು ಮತ್ತು ಇಬ್ಬರ ಶಿಷ್ಯರು ಓಡಿ ಹೋಗುವುದು. ಸೊ ಆಮೇಲೆ ಪೊಲೀಸ್ ಬರ್ತಾರೆ, ಪೊಲೀಸ್ಗೂ ಕುಡಿಸಬೇಕು ಅಂತ ಏನೋ ಪ್ರಯತ್ನ ಪಡಿಸ್ತಾನೆ ರಾಜು. ಆದರೆ ಪೊಲೀಸವರು ಒಪ್ಪಲ್ಲ. ಅವ್ರಿಗೆ ಗೊತ್ತಾಗಿದೆ ಇದೆಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತು, ಇದೆಲ್ಲ ಕಾಮನ್ ಇಲ್ಲ, ಇದೆಲ್ಲ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ ಅವ್ರಿಗೆ ಗೊತ್ತು. ಸೊ ದೇ ಡೋಂಟ್ ಇವನ್ ಕೇರ್ ಅಬೌಟ್ ಇಟ್. ಸೊ ಅವ್ನು ಏನಿದೆ ಇನ್ನೊಂದು ಸತಿ ಮಾಡಿದ್ರೆ ನಾನು ನನಗೆ ಸರಿ ಆಗ್ತೀನಿ. ಸೊ ಇಟ್ಸ್ ಜಸ್ಟ್ ಅ ವಾರ್ನಿಂಗ್ ಫಾರ್ ಹಿಮ್. ಸೊ ಈಗ ಕೆಲವರು ಸ್ಪೈಡರ್ಮ್ಯಾನ್, ಐರನ್ ಮ್ಯಾನ್, ಅವೆಂಜರ್ಸ್ ಮತ್ತು ಮಾರ್ವೆಲ್ ಅಂತ ಬಂದರೆ ಎಲ್ಲ ಬರುತ್ತೆ, ಇನ್ಕ್ಲೂಡ್ ಆಗುತ್ತಲ್ವ. ನನ್ನ ಮಾರ್ವೆಲ್ ಫ್ಯಾನ್. ಇಫ್ ಯು ಕಂಪೇರ್ ಟು DC, I don't like Justice League and I don't like. I like Marvel. In that Marvel, my favorite is Iron Man ಅಂದರೆ ನನಗೆ ಇಷ್ಟ. I love Iron Man. ನನಗೆ Iron Man ಅಂದರೆ ಇಷ್ಟ. Especially Robert Downey Jr., the great thing. I love him. Whatever he does, it's very good ಅಂತ ನಾನು ನಂಬ್ತೀನಿ. ಅವ್ನು ಮಾಡೋದೆಲ್ಲ ಸೂಪರಾಗಿರುತ್ತೆ ಅಂತ ನಂಬ್ತೀನಿ. ಈಗೂ ನಂಬ್ತೀನಿ, ಮುಂದಕ್ಕೂ ನಂಬ್ತೀನಿ ಅಂತ ಹೇಳ್ತೀನಿ. ಸೊ ನಾನು ಯಾಕೆ ಈ ಮಾರ್ವೆಲ್ ಟಾಪಿಕ್ ಎತ್ಕೊಂಡ್ವೆ ಅಂತ ಹೇಳಿದ್ರೆ, ಈಗ ಕೆಲವು ಟ್ರೈ ಮಾಡಿದ್ದಾರೆ
ಓಕೆ ದೊಡ್ಡವರು ಎಲ್ಲ ಬುದ್ಧಿ ಬಂದರೆ ಅದು ಮಾಡಲ್ಲ. ಒಂದು ಟೀನೇಜರ್ ಕಿಡ್ಸ್ ಒಂದು 6-7 ಇಯರ್ಸ್ ಓಲ್ಡ್ ಅವರು ಟ್ರೈ ಮಾಡಿದ್ದು. ಇವನಿಗೇನೋ ಹಿಂಗೆ ಆಡ್ತಾನೆ, ನಾನು ಹಿಂಗೆ ಆಡ್ಬೋದೇ, ಅದು ನಿಮ್ಮ ತಪ್ಪು. ಯಾರು ಸಾಮಾನ್ಯವಾಗಿ ಮಾಡಲ್ಲ, ಅಷ್ಟು ದೊಡ್ಡದಿಲ್ಲ ಈಗಿನ ಕಾಲದ. ಮುಂಚೆ ಸುಮ್ಮನೆ ಒಂದು ಟೆಸ್ಟಿಂಗ್ ಕೊಡಬೇಕು ಅಂತ ಅಷ್ಟೇ. ಅಂದರೆ ಮುಂಚೆ ಇತ್ತು, ಕೆಲವು ಸತಿ ಆಗಿದ್ದಾರೆ. ಬ್ಯಾಟ್ಮ್ಯಾನ್, ಸೂಪರ್ಮ್ಯಾನ್ ಓಕೆ, ಜಸ್ಟ್ ಮೂವಿ. ನಾನು ಹೇಳ್ದಂಗೆ ಅವಾಗೆ ಮೂವಿ ಥರ ನೋಡಬೇಕು, ವಿಡಿಯೋ ಥರ ನೋಡಬೇಕು, ರಿಯಾಲಿಟಿ ಥರ ನೋಡಬೇಕು ಅಷ್ಟೇ. ಓಕೆ, ನೀವು ಏನೇನು ನೋಡಿ, ಈಗ ನನ್ನ ವಿಡಿಯೋ ನೋಡ್ತೀರಾ, ನನ್ನ ವಿಡಿಯೋದಲ್ಲಿ 2 ಪರ್ಸ್ಪೆಕ್ಟಿವಲ್ಲಿ ನೀವು ನೋಡ್ಬೋದು. ಒಂದು ಕೆಟ್ಟ ಪರ್ಸ್ಪೆಕ್ಟಿವ್, ಇನ್ನು ಒಳ್ಳೆಯ ಪರ್ಸ್ಪೆಕ್ಟಿವ್. ಕೆಟ್ಟ ಪರ್ಸ್ಪೆಕ್ಟಿವ್ ಅಂತ ನಾನು ಫಸ್ಟು ಹೇಳ್ಕೊತೀನಿ. ಏನು ಕೆಟ್ಟಿರ್ಬೋದು ಬ್ರೋ, ಅವನು ಬರ್ತಾನಂತೆ, ಇವನು ಲಾಫ್ ಮಾಡ್ತಾನಂತೆ, ಅವ್ನು ಗೋಡೆ ತಟ್ಬೋದಂತೆ, ಮುಡ್ಬೋದಂತೆ, ಒಂದು 5 ನಿಮಿಷಕ್ಕೆ ಮುಗಿದೋಯ್ತಂತೆ, ಇವೊಂದೊಂದು ವೀಡಿಯೋನಂತ. ನೀವು ಒಂದು ಕೆಟ್ಟ, ಇನ್ನೂ ಒಳ್ಳೆಯ ಪರ್ಸ್ಪೆಕ್ಟಿವ್. ಏನೋ ಒಂಥರ ನಾವು ಏನು ಥಿಂಕ್ ಮಾಡ್ತೀವಿ ಅದನ್ನ ಬಿಚ್ಚಿ ಹೇಳ್ತಾನೆ. ನೀವು ಏನೇ ಇಲ್ಲದು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ, ಆ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಇಟ್ಸ್ ಹೌ ಯು ಟೇಕ್ ಇಟ್ಸ್ ಹೌ ಯು ಗಿವ್ ಇಟ್ ಟು ಮೀ. ನೀವೇ ತೊಗೊಳ್ಳೋದು ನನ್ನ ವೀಡಿಯೋಯಿಂದ, ತೊಗೊಳ್ಳೋದು ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಲೈಕ್, ನಿಮ್ಮ ಶೇರಿಂದ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ತರ್ತಿರ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಸಪೋರ್ಟ್ ಇಲ್ಲಿ, ಹಿಂಗೆ ಬೆಂಬಲ ಕೊಡಿ.